ಚುನಾವಣೆಯನ್ನ ಸ್ಥಳೀಯ ಸಂಸ್ಥೆಗಳು, ಅದು ಗ್ರಾಮ ಪಂಚಾಯಿತಿ ಆಗಿರಲಿ, ಜಿಲ್ಲಾ ಪಂಚಾಯಿತಿ ಆಗಿರಲಿ, ಪಂಚಾಯಿತಿ ಆಗಿರಲಿ, ನಗರಸಭೆಗಳಾಗಿರಲಿ ಅಥವಾ ಕಾರ್ಪೊರೇಷನ್ ಆಗಲಿ, ಎಲ್ಲೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದು ಚುನಾವಣೆಗಳನ್ನು ಮಾಡೋದನ್ನು ಬಿಟ್ಟು ಸಂಪೂರ್ಣವಾಗಿ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರುವಂಥ ಯಾವ್ದಾರ ಒಂದು ಪಕ್ಷ ಮತ್ತು ಸರ್ಕಾರ ಇದೆ, ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ. 5 ಪಾಲಿಕೆ ಇದ್ದದನ್ನ ಈಗ 2 ಅಥವಾ 3 ಮಾಡಬೇಕನ್ನುವಂಥ ಪ್ರಸ್ತಾವನೆ ಸರ್ಕಾರದ ಮುಂದೆ ಬಂದಿದೆ. ನಾವು ಏನು ನಿಮ್ಮ ಮರ್ಯಾದೆ ಹೋಗಲ್ಲ, ಒಂದೇ ಹಳೆಯದನ್ನೇ ಮಾಡಿಬಿಡಿ ಅಂತ ಕೇಳ್ಕೊತೀವಿ. ನಿಮ್ಮ ಮರ್ಯಾದೆ ಏನು ಹೋಗಲ್ಲ, ಎಡವಟ್ಟಂತೂ ಆಗಿದೆ, ಒಂದೇ ಮಾಡಿ, ಒಂದು ಮಾಡಿ ಕಾರ್ಪೊರೇಷನ್, ಬೆಂಗಳೂರು ಕಾರ್ಪೊರೇಷನನ್ನು ಒಂದಾಗಿ ಇಟ್ಕೊಳ್ಳೋದೆ ಏನು. ಆ ಝೋನ್ನಲ್ಲಿ ವಿಕೇಂದ್ರೀಕರಣ ಕೊಡಿ, ಅಧಿಕಾರ ವಿಕೇಂದ್ರೀಕರಣ ಮಾಡಿಕೊಡಿ. ಅಧಿಕಾರ ವಿಕೇಂದ್ರವನ್ನು, ಆಡಳಿತವನ್ನು ಯಾರು ಹೆಡ್ ಆಫೀಸಿಗೆ ಬರುವಂಥದ್ದು ಇರ್ಬೋದು. ಇವತ್ತು ತಂತ್ರಜ್ಞಾನ ಇದ್ದು, ಸವಲತ್ತಿದ್ದು, ಸೌಕರ್ಯಗಳಿದ್ದು, ಒಂದು ವಾರ್ಡ್ ಆಫೀಸಿಂದಲ್ಲ ಆನ್ಲೈನಲ್ಲಿ ಕಂಪ್ಲೇಂಟ್ ರೈಸ್ ಆದರೆ ಯಾರಿಗೆ ಯಾಕೆ ಭೇಟಿ ಮಾಡಬೇಕು. ಈ ಫೈಲ್ ಕಲ್ಚರ್ ಇದ್ದರೆ, ಈ ಫೈಲ್ ಕಲ್ಚರು, ಈ ಅಡ್ಮಿನಿಸ್ಟ್ರೇಷನು, ಈ ಗವರ್ನೆನ್ಸು, ಆ್ಯಪು ಇವೆಲ್ಲ ಇರ್ಬೇಕಾದ್ರೆ ಯಾರು ಹುಡಿಕೊಂಡು ಹೋಗ್ಬೇಕಾಗಿದೆ, ಯಾರು ಹುಡಿಕೊಂಡು ಹೋಗ್ಬೇಕು, ಯಾರು ಇದಕ್ಕೋಸ್ಕರ ಹುಡಿಕೊಂಡು ಹೋಗ್ಬೇಕು, ಏನಿದೆ. ಪಾರದರ್ಶಕವಾಗಿ ಉತ್ತಮ ವ್ಯವಸ್ಥೆ ಇಟ್ಕೊಂಡ್ರೆ, ನೀವೆಲ್ಲ ಮುಚ್ಚಿಟ್ಕೊಂಡ್ರೆ ಎಲ್ಲರೂ ಹುಡಿಕೊಂಡು ಬರಬೇಕು, ನಿಮ್ಮನ್ನು ಹುಡಿಕೊಂಡು ಬರಬೇಕು, ನಿಮ್ಮ ಬಾಗ್ಲು ಕಾಯಬೇಕು. ಸೊ ಇವತ್ತಿನ ತಂತ್ರಜ್ಞಾನದಲ್ಲಿ ಎಷ್ಟೋ ವರ್ಷ ಆಗಿದೆ ಬಂದು, ಈಗಲಾದರೂ ಅದನ್ನು ಅನುಷ್ಠಾನವನ್ನು ಮಾಡಿ ಗೌರವಾನ್ವಿತವಾಗಿ ಬೆಂಗಳೂರನ್ನ ಒಂದಾಗಿಟ್ಟು ಆಡಳಿತವನ್ನು ಸಡಿಲಗೊಳಿಸಿ ವಿಕೇಂದ್ರೀಕರಣವನ್ನು ಮಾಡಿ, ಯಾವ ನಾಗರಿಕನು ತನ್ನ ಬೆರಳಿನ ತುದಿಯಿಂದನೇ, ಒಂದು ಮೊಬೈಲಿಂದನೇ ಅವನಿಗೆಲ್ಲ ರೀತಿಯಾದಂಥ ಸೇವೆಗಳು, ಸೌಕರ್ಯಗಳು, ಅವನ ಕುಂದು ಕೊರತೆ ಅಥವಾ ಸೌಕರ್ಯಗಳು, ಸೇವೆಗಳು ಎಲ್ಲವೂ ಒಂದು ಮೊಬೈಲಿನ ಮೂಲಕ ಸಿಗೋ ರೀತಿಯಲ್ಲಿ ಮಾಡ್ಕೊಡ್ಬೋದು. ಅದೇನು ದೊಡ್ಡ ವಿಚಾರ ಏನಲ್ಲ. ಅವ್ರು ಇನ್ನೇನು ನಿಮ್ಮ ಹತ್ರ ಬೇರೆ ಏನು ಕೇಳ್ತಾರೆ. ಕನಿಷ್ಠ ನೀವು ವಿಫಲತೆಯಾದಾಗ ಸೌಕರ್ಯ ನೀವೇ ಕಣ್ಣೆತ್ತು ಆಡಳಿತ ಚೆನ್ನಾಗಿದ್ರೆ ಯಾವುದಕ್ಕೂ ಹುಡ್ಕಾಡಂಗಿಲ್ಲ. ನೀರು ಕೊಟ್ಟರೆ, ಸ್ಯಾನಿಟ್ರಿ ಕೊಟ್ಟರೆ, ರಸ್ತೆ ಗುಂಡಿ ಇಲ್ದಿದ್ದಾಗೆ ಬೀದಿ ದೀಪ ಕೊಟ್ಟು, ಪಾರ್ಕು, ಪ್ಲೇ ಗ್ರೌಂಡು, ಕೆರೆ ಇವೆಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಯಾರ ಹತ್ರ ಬರ್ತಾರೆ? ಯಾರ ಹತ್ರನೂ ಬರೋಲ್ಲ.